ಹತ್ತುದು ಯಾಕಂದ್ರೆ ಇಲ್ಲೊಂದು ರೀತಿ ಒಂದ್ ಕಡೆ ನಿರ್ಧಾರ, ಮತ್ತೊಂದ್ ಕಡೆ ನಿರ್ಧಾರ, ಅಲ್ಲೊಂದು ರೀತಿ ಹೋರಾಟ. ಇದು ಆಗಲಾರ್ದೇ ಎಲ್ಲರೂ ಸಹಿತ ಇದು ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ. ಇದು ಬಹಳ ಇಂಪಾರ್ಟೆಂಟ್ ಅನ್ನುವಂಥದ್ದು. ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಇವತ್ತು ಯಾಕೋ ಏನು ಗೊತ್ತಾಗ್ತಾ ಇಲ್ಲ, ಈ ಇಲೆಕ್ಟ್ರಾನ್ ಎಲ್ಲರೂ ಒಂದು ಸಣ್ಣ ಪುಟ್ಟ ಗದ್ದಲ ಆದ್ರೆ, ಸಣ್ಣ ಪುಟ್ಟ ಒಂದು ಸಭೆ ಆದ್ರೆ ಇಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ದೊಡ್ಡ ಸುದ್ದಿ ಆಗ್ತದೆ. ಇಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ದೊಡ್ಡ ಸುದ್ದಿ ಆಗ್ತದೆ. ನಾವು ಯೂಟ್ಯೂಬ್ ಅವರಲ್ಲ, ಇವರೇ ಸುದ್ದಿ ಮಾಡಾಕಿದ್ದಾರೆ. ಪ್ರಿಂಟ್ ಮೀಡಿಯಾದು ನಾನು ನೋಡಾಕಿದ್ದೀನಿ. ಪ್ರಿಂಟ್ ಮೀಡಿಯಾದಾಗೂ ನೋಡೋದಿದ್ರೆ ನಾನು ಎಲ್ಲೇ ಒಂದ್ ಕಡೆ ಕಂಡಕ್ಟರ್ಗೆ 4 ಮಂದಿ ಬಡದಾಟ ಆದ್ರೆ ನಮ್ಮ ಇದ್ರ ಹತ್ರ ಯಾವ್ದು ನಮ್ಮ ಸಾಂಬ್ರಾ ಹತ್ರ ಅದು ದಿಲ್ಲಿ ನ್ಯೂಸ್ ಪೇಪರ್ ಬಂದಿತ್ತು. 4-5 ಮಂದಿ ಬಡದಾಟ. ಆದ್ರೆ ಇವತ್ತು ಲಕ್ಷಾಂತರ ಜನ ಇಲ್ಲಿ ಸೇರಿ ತಮ್ಮ ಹಕ್ಕಿನ ಸಲುವಾಗಿ ಹೋರಾಟ ಮಾಡುವಂತ ಈ ಸುದ್ದಿಗಳು ಇವತ್ತು ಬೆಳಗಾವಿನೂ ದಾಟೋದಿಲ್ಲ, ಹುಬ್ಳಿ ಧಾರವಾಡ ಇರ್ಬೋದು, ಬೆಂಗಳೂರು ಇಲ್ಲ, ಎಲ್ಲಾ ಕಡೆ ಇಲ್ಲ. ನಾನು ನೋಡ್ತೇನೆ ಬೆಳಗಿದ್ದೆ ಒಂದೆರಡು. ಇವತ್ತು ಇಂಗ್ಲಿಷ್ ಪತ್ರಿಕೆಯಲ್ಲಿ ಬಂದ ನಿನ್ನೆ ಮೊನ್ನೆ, ಆದ್ರೆ ಕನ್ನಡ ಪತ್ರಿಕೆಯಲ್ಲಿ ಬರ್ಲಿಲ್ಲ. ಅದಕ್ಕಾಗಿ ನಾವೊಂದು ಹೇಳ್ತೀನಿ ಮಾಧ್ಯಮದವರಿಗೆ, ಇವತ್ತು ರೈತರ ಶಕ್ತಿ ಅನ್ನೋದು ಇವತ್ತು ಜನರಿಗೆ ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸ ಇವತ್ತು ಯಾರು ಮಾಡಬೇಕು? ಮಾಧ್ಯಮದವ್ರು ಮಾಡಬೇಕು. ಆ ಕೆಲಸವನ್ನು ಮಾಡಿ ಅನ್ನುವಂಥದ್ದು ಇವತ್ತಿನ ಇನ್ನೊಂದು ಸುದ್ದಿ. ಮತ್ತೆ ನಮ್ಮ ರಾಜ್ಯದ ಇಂಟೆಲಿಜೆನ್ಸಿ ಏನ್ ಮಾಡೋದು ಗೊತ್ತಿಲ್ಲ, ನಮ್ಮ ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸಿ ಏನ್ ಗೊತ್ತಿಲ್ಲ. ಇಲ್ಲಿಂದ ಸುದ್ದಿ ಹೋಗ್ಬೇಕಲ್ಲ. ಈಗ ನಾನು ಮುಖ್ಯಮಂತ್ರಿ ಇದ್ದಾಗ ನೋಡ್ತಿದ್ದೆ, ಬೆಳಗ್ಗೆ ನನಗೆ ನಮ್ಗೆ IPS ಆಫೀಸರು ಯಾರು ಇಂಟೆಲಿಜೆನ್ಸ್ ಹೆಡ್ ಇರ್ತಲ್ಲ ಅವ್ರು ಬಂದು ಹೇಳಿದ್ರು, ಇಲ್ಲಿ ಸ್ಟ್ರೈಕ್ ನಡೆದ, ಇಲ್ಲಿ ನಡೆದ ಹೋರಾಟ, ಅವ್ರಿಗೇನ್ ಹೇಳ್ಬೇಕು ಏನ್ ಅಂತ ಮುಖ್ಯಮಂತ್ರಿಗಳಿಗೆ ಇನ್ಸ್ಟ್ರಕ್ಷನ್ ತಗೊಂಡಿದ್ರು. ಹಾಗಾಗಿ ಇವತ್ತು ಯಾರು ಇನ್ಸ್ಟ್ರಕ್ಷನ್ ಕೊಡೋರಿಲ್ಲ. ಇಷ್ಟು ಲಕ್ಷಾಂತರ ಜನ ಇವತ್ತು ಇಲ್ಲಿ ಬೀದಿಗೆ ಬಿದ್ದು ಹೋರಾಟ ಮಾಡಾಕತ್ತಾರೆ. ಒಂದಾದ್ರೂ ಮೆಸೇಜ್ ಈ ಜಿಲ್ಲಾಧಿಕಾರಿಗೆ ಬಂದಿದ್ದಾರೆ, ಒಪ್ಕೊಂದಿನ ಅವ್ರ ಡ್ಯೂಟಿ ಪಾಪ ಜಿಲ್ಲಾಧಿಕಾರಿ ಒಳ್ಳೆ ರೀತಿ ಪ್ರಾಮಾಣಿಕ ಕೆಲಸ ಮಾಡ್ತಾರೆ. ನನಗೂ ಗೊತ್ತಿದೆ ಜಿಲ್ಲಾಧಿಕಾರಿ, ಇಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ತಮ್ಮ ಹಾನೆಸ್ಟ್ ಆಗಿ ಏನ್ ಆದ್ರೂ ಅವ್ರದ್ದು ಒಂದು ಇತಿಮಿತಿ ಇದೆ. ಆ ಇತಿಮಿತಿ ದಾಟಿ ಹೋಗ್ಲಿಕ್ಕೆ ಆಗುದಿಲ್ಲ. ಆದ್ರೆ ಇದನ್ನ ಯಾವ ಜವಾಬ್ದಾರಿ ತಗೋಬೇಕು? ಇಲ್ಲಿದ್ದಂತ ಉಸ್ತುವಾರಿ ಮಂತ್ರಿಗಳು ಇರ್ಬೋದು, ಆಮೇಲೆ ಸಂಬಂಧಪಟ್ಟಂತ ಇಲಾಖೆಯ ಮಂತ್ರಿ ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಇದು ಜವಾಬ್ದಾರಿ ತಗೋಬೇಕಲ್ಲ. ಈ ಒಳಗಾಗಿ ಮೆಸೇಜ್ ತಗೊಂಡು ನಿಮ್ ಕೂಡ ಚರ್ಚೆ ಚಾಲು ಮಾಡ್ಬೇಕಾಯ್ತಲ್ಲ. ನಾವು ಒಂದ್ ಹೇಳ್ತೀನಿ, ನಾನು ಯಾವಾಗ್ಲೂ ಹಿಂದೆ ಬಹುಶಃ ಪ್ರತಿಪಕ್ಷ ನಾಯಕರಿದ್ದಾಗ ನೀವು ಅಸೆಂಬ್ಲಿ ರೆಕಾರ್ಡ್ಸ್ ಅಂತ ತೆಗೆದು ನೋಡಿದ್ವಿ. ಈ ಕಬ್ಬು ಬೆಳೆಗಾರರ ಹೋರಾಟದ ಸಲುವಾಗಿ ಅವ್ರಿಗೆ ದರ ನಿಗದಿ ಮಾಡೋ ಸಲುವಾಗಿ ಎಷ್ಟು ಸಲ ಮಾತಾಡ್ತೇನೆ ನಿಮ್ಗೆ ಗೊತ್ತು. ಅದನ್ನ ಹೇಳಕ್ ಹೋಗುದಿಲ್ಲ. ಬಹಳಷ್ಟು ಸಲ ಚರ್ಚೆ ಮಾಡ್ತೀನಿ, ಒಂದು ಇತ್ಯರ್ಥ ತಗೊಂಡ್ಬಂದಿದ್ದೇನೆ. ಅಷ್ಟೇ ಅಲ್ಲ, ಸಕ್ಕರೆ ಮಂತ್ರಿ ಇದ್ದಾಗ ಒಂದು ಈ ರೀತಿ ನೀವು ದರ ನಿಗದಿ ಮಾಡಿ ಅಂತ ಹೋರಾಟ ಬೀದಿಗಳಿದ್ದೀವಿ. ಆ ಸಂದರ್ಭದಲ್ಲಿ ನಾನು ಏನ್ ಮಾಡ್ತಿದ್ದೆ, ಸಕ್ಕರೆ ಮಂತ್ರಿ ಇದ್ದಾಗ ರೈತ ನಾಯಕರನ್ನು ಕಳಿಸಿದೆ. ಈ ಭಾಗದ ಉತ್ತರ ಕರ್ನಾಟಕವನ್ನು, ಮಂಡ್ಯ ಭಾಗದ ರೈತ ಮುಖಂಡರನ್ನು ಕಳಿಸ್ತಿದ್ದೆ. ಒಂದು ಮೀಟಿಂಗ್ ಮಾಡ್ತಿದ್ದೆ. ಅವರ ಏನಿದೆ ಅಭಾವ, ಅವ್ರ ಸಮಸ್ಯೆ ಇದಾವೆ, ಅವ್ರ ದರ ಎಷ್ಟಾಗಬೇಕು ಅನ್ನೋದು ಕೇಳ್ಕೊಂಡು ನಂತರ ಆ ಫ್ಯಾಕ್ಟರಿ ಮಾಲಕರನ್ನು ಕರೆಸ್ತಿದ್ದೆ. ಅವರು ಕರೆಸಿ ಅವ್ರ ಹೇಳಿಕೆಗಳನ್ನು ತೆಗೆದುಕೊಂಡು ಆಮೇಲೆ ಮುಂದೆ ಇಬ್ಬರು ಕುಂದಿರಿಸಿ ಸಾಕಷ್ಟು ಸಲ ಚರ್ಚೆ ಮಾಡಿ, ಪ್ರತಿ ವರ್ಷ ಚರ್ಚೆ ಮಾಡಿ, ಪ್ರತಿ ಸೀಸನ್ ಚರ್ಚೆ ಮಾಡಿದ್ದೀನಿ. ಮಾಡಿ ಇಬ್ಬರಿಗೆ ಒಪ್ಪಿಗೆ ಆಗುವಂತ ಒಂದು ದರವನ್ನ, ಇವಾಗ ಸರ್ಕಾರಿ ದಾಖಲೆ ತೆಗೆದು ನೋಡ್ರಿ, ಒಂದು ದರವನ್ನ ನಿಗದಿ ಮಾಡಿ ನಾನೇ ಡಿಕ್ಲೇರ್ ಮಾಡಿದ ಮೇಲೆ ಅನ್ನು ಇಬ್ಬರು ಒಪ್ಪಿಕೊಂಡಿದ್ದು ಆ ಸಂದರ್ಭದಲ್ಲಿ ಆಗಿದೆ ಅನ್ನುವಂತ ಮಾತನ್ನು ಈ ಸಂದರ್ಭ. ಇದರ ಜೊತೆಗೆ ಇನ್ನೊಂದು ಅವತ್ತು ರೈತರ ಬೇಡಿಕೆ ಇತ್ತು. ಏನಂದ್ರೆ, ಒಂದು ರಾಜ್ಯದವ್ರು ಏನು ಮಾಡ್ತಿದ್ರು, ನಮ್ಗೆ ದರ ನಿಗದಿ ಮಾಡ್ಲಿಕ್ಕೆ